ನಾನು ಮಠಾಧೀಶರಿಗೆ ಕೈ ಜೋಡಿಸಿ ಮನವಿ ಮಾಡೋದು, ಎಲ್ಲ ಮಠಾಧೀಶರುಗಳಿಗೂ ನಾನು ಆ ಮಠ ಈ ಮಠ ಹೇಳೋದು, ನಿಮ್ಮ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು, ನಿಮ್ಮ ಸಮಾಜಗಳ ಬದುಕನ್ನು ಸರಿಪಡಿಸಲಿಕ್ಕೆ ನಿಮ್ಮ ಕ್ಷೇತ್ರದಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಅನುಕೂಲ ಮಾಡ್ಬೋದು ಆ ಕೆಲಸ ಮಾಡಿ. ರಾಜಕೀಯದ ಯಾತಿಗೆ ಈ ದೇಶದಲ್ಲಿ 75 ವರ್ಷದಲ್ಲಿ ಇವತ್ತೇನು ಮಠಾಧೀಶರು ಎಲ್ಲಾದರೂ ಇಂಟರ್ಫಿಯರ್ ಆಗಿದ್ದಾರೆ, ಅವರಿಗೆ ಅಗೌರವ ತರಬಾರ್ದು ನಾವು ಮಠಾಧೀಶರಿಗೆ ನಮ್ಮ ಸ್ವಾರ್ಥಕ್ಕೋಸ್ಕರ. ಏನು ಸಾಧನೆ ಬ್ರದರ್? ಈಗ ಇನ್ನೂ 5 ವರ್ಷ ಇದ್ದರು ಅವ್ರು ಯಾವ ಸಾಧನೆ ಮಾಡೋಕ್ಕಾಗಲ್ಲ. ಅವರ ಸಂಕುಚಿತ ಮನೋಭಾವಗಳೇನಿದೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರು ಸಾರ್ವಜನಿಕವಾಗಿ ಹೇಳೋದು ಬೇರೆ, ಅವರ ಸಂಕುಚಿತ ಮನೋಭಾವ ಹೃದಯದಲ್ಲಿ ಇಟ್ಕೊಂಡಿರೋದೇ ಬೇರೆ. ಅದರಿಂದ ಅವ್ರಿಗೆ ಇನ್ನೂ 2.5 ವರ್ಷ ಅವರೇ ಕಂಪ್ಲೀಟ್ ಮಾಡಿದ್ರು, ದೇವರಾಜ ಅರಸು ಅವರ ಸಮೀಪಕ್ಕೂ ಅವ್ರು ಹೋಗೋಕ್ಕಾಗಲ್ಲ. ನಾನು ಮಠಾಧೀಶರಿಗೆ ಕೈ ಜೋಡಿಸಿ ಮನವಿ ಮಾಡೋದು, ಎಲ್ಲ ಮಠಾಧೀಶರುಗಳಿಗೂ ನಾನು ಆ ಮಠ ಈ ಮಠ ಹೇಳೋದು, ನಿಮ್ಮ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು, ನಿಮ್ಮ ಸಮಾಜಗಳ ಬದುಕನ್ನು ಸರಿಪಡಿಸಲಿಕ್ಕೆ ನಿಮ್ಮ ಕ್ಷೇತ್ರದಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಅನುಕೂಲ ಮಾಡ್ಬೋದು ಆ ಕೆಲಸ ಮಾಡಿ. ರಾಜಕೀಯದ ಯಾತಿಗೆ ಈ ದೇಶದಲ್ಲಿ 75 ವರ್ಷದಲ್ಲಿ ಇವತ್ತೇನು ಮಠಾಧೀಶರು ಎಲ್ಲಾದರೂ ಇಂಟರ್ಫಿಯರ್ ಆಗಿದ್ದಾರೆ, ಅವರಿಗೆ ಅಗೌರವ ತರಬಾರ್ದು ನಾವು ಮಠಾಧೀಶರಿಗೆ ನಮ್ಮ ಸ್ವಾರ್ಥಕ್ಕೋಸ್ಕರ. ಏನು ಸಾಧನೆ ಬ್ರದರ್? ಈಗ ಇನ್ನೂ 5 ವರ್ಷ ಇದ್ದರು ಅವ್ರು ಯಾವ ಸಾಧನೆ ಮಾಡೋಕ್ಕಾಗಲ್ಲ. ಅವರ ಸಂಕುಚಿತ ಮನೋಭಾವಗಳೇನಿದೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರು ಸಾರ್ವಜನಿಕವಾಗಿ ಹೇಳೋದು ಬೇರೆ, ಅವರ ಸಂಕುಚಿತ ಮನೋಭಾವ ಹೃದಯದಲ್ಲಿ ಇಟ್ಕೊಂಡಿರೋದೇ ಬೇರೆ. ಅದರಿಂದ ಅವ್ರಿಗೆ ಇನ್ನೂ 2.5 ವರ್ಷ ಅವರೇ ಕಂಪ್ಲೀಟ್ ಮಾಡಿದ್ರು, ದೇವರಾಜ ಅರಸು ಅವರ ಸಮೀಪಕ್ಕೂ ಅವ್ರು ಹೋಗೋಕ್ಕಾಗಲ್ಲ.